ಎಲ್ಲ ವಿದ್ಯಾರ್ಥಿಗಳ ಲಕ್ಷ್ಯ ಕೊಟ್ಟು ನೋಡ್ರಿ. ಆಮೇಲೆ ನೀವೆಲ್ಲ ವಿದ್ಯಾರ್ಥಿಗಳು NCB ಅಂದ್ರೆ ನವೋದಯ ಸಿಲೆಬಸ್. ಅದು ನವೋದಯ ಸಿಲೆಬಸ್ ಏನದ SL1 ನೀವು 20ರಿಂದ 30 ತನಕ ಆ ಅಭ್ಯಾಸ ಬಂದಿಂದ ಆದಷ್ಟು ಬೇಗನೆ ಮುಗಿಸಿದ್ರಿ ಅಂದ್ರೆ ನವೋದಯ ಪೇಪರ್ ರಿವಿಷನ್ ಬರ್ತಾವೆ. ಎಲ್ಲ ಇಸ್ವಿ ನವೋದಯ ಪೇಪರ್ಗಳನ್ನು ಹಾಕುವುದರಿಂದ ನಿಮಗೆ ಎಲ್ಲ ಮಾದರಿ ಗಣಿತಗಳು ನಿಮಗೆ ಸರಳಾಗಿ ಬಿಡಿಸ್ಲಿಕ್ಕೆ ಬರ್ತದೆ. ಈ ಅಭ್ಯಾಸನ ನೀವು ಕಾಳಜಿಪೂರ್ವಕವಾಗಿ ಮಾಡಬೇಕು. ಇನ್ನೊಂದು ಏನು, ಇದು ಬರೀ ಚಾಪ್ಟರ್ ಬರೀ ಭಿನ್ನ ರಾಶಿನೇ ಬಂದಾವಲ್ಲ, ಭಿನ್ನ ರಾಶಿನೇ ಖರೆ ಎಷ್ಟು ಟೈಪ್ ಇರ್ತಾವ ಅನ್ನೋದು ಅರ್ಥ ಮಾಡ್ಕೋಬೇಕಾಗ್ತದೆ. ಆಮೇಲೆ ಭಿನ್ನ ರಾಶಿ ಏರಿಕೆ ಕ್ರಮ, ಇಳಿಕೆ ಕ್ರಮ, ಲಸ ಮಾಸ ಕಂಟಿನ್ಯೂ ಬರ್ತಾವ ಅಂದ್ರೆ ಒಂದೊಂದು ರೀತಿಯೂ ಒಂದೊಂದು ವಿಶೇಷ ಬದಲಾವಣೆ ಇರ್ತಾವ. ಒಂದು ಪ್ರಶ್ನೆ ಚೇಂಜ್ ಮಾಡೇ ಇರ್ತಾರೋ, ಎಲ್ಲ ಅಪವರ್ತನಗಳಿಂದ ಮಾಸ ತೆಗೀರಿ, ಎಲ್ಲ ಅಪವರ್ತನಗಳ ಸಹಾಯದಿಂದ ಲಸ ತೆಗೀರಿ. ಲಸ ಅಂದ್ರೆ ನನಗೆ ಬರ್ತಾವ ಅಂತ ತಿಳ್ಕೊಬಾರ್ದು. ಈ ಅಭ್ಯಾಸ ಏನದಲ್ಲ ಇದೊಂದು ಸರ್ ನೀವು ಏನಾದರೂ ಬೇಸಿಕನ್ನು ಪೂರ್ತಿ ICIC ಅಭ್ಯಾಸ, CBSE ಎಲ್ಲ ಕೂಡಿರಿದ್ರ ಈ ಅಭ್ಯಾಸನ ನೀವು ಪರ್ಫೆಕ್ಟಾಗಿ ನೀವು ಕೋಚಿಂಗ್ ಕ್ಲಾಸ್ ನವೋದಯ ಮುಗಿದರೂ ಸಹಿತ ಕ್ರಮಬದ್ಧವಾಗಿ ನೀವು ಅಭ್ಯಾಸನ ಮಾಡ್ಕೋತ ನೀವು ಪ್ರತಿ ವರ್ಷ ನೀವು ಕ್ರಮಬದ್ಧವಾಗಿ ಈ ಅಭ್ಯಾಸನ ಮಾಡ್ಕೋತ ಬಂದ್ರಿ ಅಂತಂದ್ರೆ ಯಾರು ಬೇಕಾದವ್ರು ನವೋದಯ ಕೋಚಿಂಗ್ ಕ್ಲಾಸ್ ಸಹಿತ ತೆಗಿಬೋದು. ನವೋದಯ ಕೋಚಿಂಗ್ ಕ್ಲಾಸ್ನಲ್ಲಿ ಏನಾಗ್ಬಿಟ್ಟದ, ಗಣಿತ ಹೇಳುವಂಥ ಪರಿಸ್ಥಿತಿ ಏನದ, ಯಾವ ಅಭ್ಯಾಸ ಏನೋದು ಅನ್ನೋದು ಒಂದು ಪ್ಯಾಟರ್ನ್ ಗೊತ್ತಿಲ್ಲ. ರಗಡೆ ಶಿಕ್ಷಕರು ಶಾಣ್ಯಾರಿರ್ತಾರೆ. ಶಿಕ್ಷಕರಿಗೆ ಹೇಳಿಕ್ ಬರಂಗಿಲ್ಲ ಅನ್ನೋ ಮಾತೇ ಇಲ್ಲ. ಇದು ನನ್ನ ಅನುಭವದ ಮಾತು. ಯಾಕಂದ್ರೆ ಏನು ಕೇಳ್ತಾರ ಗುರ್ತಿರ್ಲಾರ್ದಕ್ಕೆ ಅವ್ರು ನಮ್ಗಿಂತಲೂ ಶಾಣ್ಯಾರಿರ್ತಾರೆ. ಯಾಕಂದ್ರೆ CET ಪಾಸ್ ಆಗ್ಯಾರ, ನೋಡ್ತಿರ್ತಾರೆ ನಾವು ವಿಡಿಯೋಗಳು. ಎಷ್ಟೋ ಶಿಕ್ಷಕರು ಎಷ್ಟು ಶಾಣ್ಯಾರಿದ್ದಾರ, ಇನ್ನು ಅವ್ರದೇ ನಾವು ನೋಡಿ ಕಲಿಬೇಕು. ಈಗ ನಮ್ಮ ವಯಸ್ಸಲ್ಲ, ಅವ್ರ ಮುಂದೆ ಹೋಗಲಿ ಅನ್ನೋ ಉದ್ದೇಶಕ್ಕಾಗಿ ಹಳೆ ಅಭ್ಯಾಸ ಏನದ ಅನ್ನೋದನ್ನ ಹಾಕಿನಿ. ನೀವೆಲ್ಲರೂ ಇದ್ರ ಉಪಯೋಗ ತಗೊಳ್ಳಿ. ಈಗ ಎಲ್ಲರ ಕಡೆ ಬೋರ್ಡ್ ಕಡೆ ನೋಡ್ರಿ, 5, 6 ಅಂಶ, 7, 8 ಅಂಶ, 9, 10 ಅಂಶ, 10, 11 ಅಂಶ, ಇವುಗಳಲ್ಲಿ ಚಿಕ್ಕದು ಯಾವುದು? ಕೆಲವೊಂದು ರೀತಿಗಳು ಗುರ್ತಾದವು ಅಂದ್ರೆ ನಿಮ್ಗೆ ಗುರ್ತಾಗ್ಬಿಡ್ತದೆ. ನಾವು ಸಡನ್ ಆಗಿ ಈ ಕಡೆ ಮುಖ ಮಾಡಿ ಕಿಕ್ಕಿದಾಗ್ತದ ನೋಡಂತ ಹಿಂಗೆ ಟಿಕ್ ಹಾಕಿ ಬಿಟ್ಟಿವ ಅಂತಂದ್ರೆ ನಿಮಗೆ ಈ ಪ್ರಶ್ನೆನೇ ತಿಳಿದಿಲ್ಲ. ಸರ್ ಹೆಂಗೆ ಮಾಡ್ತಾರ? ಒಂದು 2 ಮಾದರಿ ನಾವು ಮುಂದೆ ಹಾಕಿರ್ತೀವಿ, ನಿಮಗೆ ತಿಳಿದು ಬಿಡ್ತದೆ. ಅವಾಗ ಮಿಶ್ರ ಇರ್ತಾವ, ಭಿನ್ನ ರಾಶಿ, ದಶಮಾಂಶ ಇಟ್ಟಿರ್ತಾನ, ಪೂರ್ಣ ಸಂಖ್ಯೆ ಇಟ್ಟಿರ್ತಾನ. ಪೂರ್ಣ ಸಂಖ್ಯೆದಾಗ ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ ಕೇಳ್ತಾನ, ದಶಮಾಂಶದಾಗ ಚಿಕ್ಕದು ಯಾವುದು ದೊಡ್ಡದು ಯಾವುದು ಅಂತ ಕೇಳ್ತಾನ, ಭಿನ್ನ ರಾಶಿ ಒಳಗೆ ದೊಡ್ಡದು ಯಾವುದು ಸಣ್ಣದು ಯಾವುದು ಕೇಳ್ತಾನ. ಅವಾಗ ಹಿಂಗೆ ಭಾಳ ಇದ್ದಾಗ ಈ 4ರೊಳಗೆ ಒಂದು ಉತ್ತರ ಇಟ್ಟಿರ್ತಾನ, ಅದನ್ನು ಹೊಳ್ಳಿ ಹಚ್ಕೋಬೇಕು ನೀವು. 5, 6 ಅಂಶ, 7, 8 ಅಂಶ ದೂರ ಹಚ್ಕೋರಿ. ಆಮೇಲೆ 9, 10 ಅಂಶ, ಆಮೇಲೆ 10, 11 ಅಂಶ. ನೀವು ಇಷ್ಟು ಐಡಿಯಾದ ಇದಕ್ಕೆ ದಶಮಾಂಶ ಮಾಡ್ಕೊಂಡು ಬಿಡ್ರಿ ನೀವು. ನೋಡ್ರಿ 6ಕ್ಕೆ ಇದಕ್ಕೆ 6 ಎಂಟ್ಲೆ, ಈಗ 0 ಬಿಂದು ಕೊಟ್ರಿ 50 ಆಯ್ತು. 6 ಎಂಟ್ಲೆ ಸುಮ್ಮ ಒಂದೊಂದು ಮಾಡ್ರಿ. 6 ಎಂಟ್ಲೆ 48. ನೋಡ್ರಿ ಇಲ್ಲಿ ನೋಡಿ, ಇಲ್ಲಿ 7ಕ್ಕೆ 0 ಬಿಂದು ಕೊಡ್ರಿ. ನೋಡ್ರಿ ಸರಳ ಟ್ರಿಕ್ಸ್ಗಳನ್ನು ಹೇಳೋ ಟೈಮ್ದಾಗ ಇಲ್ಲಿ ಒಂದು 0 ಇಡ್ರಿ. 8 ಎಂಟ್ಲೆ 64 ಆಯ್ತು. ಈಗ 2 ಬಂತು. ಅವಾಗ ಏನು ಮಾಡಬೇಕು, ಮತ್ತು ಒಂದು ಅಂಕಿ ಹೆಚ್ಚು ಮಾಡ್ಕೋಬೇಕು. ನೋಡಿ ಈಗ ಅದಕ್ಕೆ ನಾ ಹೇಳಿದ್ದೆ, ಒಂದು 3 ಸಲ ನೀವು ಬಾಗಿಸಿ ಬಿಡ್ರಿ, ಕನಿಷ್ಠ 3 ಸಲ ಬಾಗಿಸ್ಬೇಕು. 0 ಬಿಂದು ಒಂದು 0 ತಗೋರಿ. 6 ಎಂಟ್ಲೆ 48, 2 ಉಳಿತು. ನೋಡಿ 6 3ಲೆ 18, ಎಷ್ಟು ಉಳಿತು? 2 ಉಳಿತು. 0 ಬಿಂದು 83. ಈಗ ನಿಮಗೆ ಸಮಸ್ಯೆ ಆಗಿತ್ತು ಆಗಾಳೆ. 7ಕ್ಕೆ 8ರಲ್ಲೇ ಭಾಗಿಸ್ರಿ. ಆಮೇಲೆ ನೋಡ್ರಿ 0 ಬಿಂದು 8 ಎಂಟ್ಲೆ 64, ಎಷ್ಟು ಉಳಿತು? 6 ಉಳಿತು. 0 ತಗೋರಿ. 8 7ಲೆ 56. ನೋಡ್ರಿ ಇಷ್ಟರೊಳಗೆ ತಿಳಿತು ನಿಮಗೆ ಯಾವ ದೊಡ್ಡದು ಯಾವ ಸಣ್ಣದು. ನೋಡಿ ಇದು 87 ಆಗ್ತದೆ, ಇದು 83, ಇದು ದೊಡ್ಡದಾಗ್ತಿ. ಈಗ ನೋಡಿ 10 ಅದ, ಅದನ್ನು ಬಾಗ್ಸೋದು ಕೂಡಬಾರ್ದು. 0 9, ಒಂದು 0 ತಗೋರಿ. ಈಗ 11ಕ್ಕೆ 10ಕ್ಕೆ ಭಾಗಿಸ್ರಿ. 10ಕ್ಕೆ 11ಕ್ಕೆ ಪೂಜೆ. 0 11 9 99, ಎಷ್ಟು ಉಳಿತು? 1 ಉಳಿತು. 11 9 99, ಒಂದು 0 ತಗೋರಿ.
ಆಮೇಲೆ ಭಾಗ ಹತ್ತಂಗಿಲ್ಲ, ಒಂದು 0 ತೊಗೊಂಡ್ರಿ, ಮತ್ತು 11 ಆಮೇಲೆ ನಿಮಗೇನು ಬೇಕಾಗಿದೆ 90 ಇಟ್ಕೊಂಡ್ಬಿಟ್ರೆ ಸಾಕು. 0.90 ಆ ಭಾಗಾಕಾರನ ಅಳಗಿಸ್ತನು ಬಂದಿರ್ತದೆ ನಿಮಗೆ ಅವಾಗ. 0.909 ಇಡಬೇಡ್ರಿ, ಎಲ್ಲ 90 ಆಗ್ತದೆ. ಇದನ್ನು ಒಂದು ಸ್ಥಾನ ಹೆಚ್ಚು ಮಾಡ್ಕೋರಿ. ಇದನ್ನು 9 ಇದ್ದದ್ದನ್ನು ಒಂದು ಅಂದಾಜ್ ಮೇಲೆ ಮಾಡ್ಕೋರಿ, ಒಂದು ಅಂಕಿ ಹೆಚ್ಚು ಮಾಡ್ಕೊಂಡು ಬಿಡ್ರಿ. ನೋಡಿ ಈಗ ನೋಡಿ ಅಪ್ರಾಕ್ಸಿಮೇಟ್ ಅಂತಾರ, ಅಂದಾಜು ಮಾಡ್ಕೋಬೇಕು. ಈಗ 9 ಅದ, ಮತ್ತೆ 3 ಸ್ಥಾನ ಎಲ್ಲ ಮಾಡ್ಕೋತ ಹೋದ್ರೆ ಇದು 900 ಆಗ್ತದೆ. ಈಗ ನೀವು ಇದನ್ನು 3 ಸ್ಥಾನ ಮಾಡ್ಕೊಂಡ್ರೆ ಏನಾಗ್ತದ? 900 ಆಗ್ತದ. ಇದೇ ದೊಡ್ಡದಾಗ್ತದೆ. ನೆನ್ಪಿಟ್ಕೊಂಡು ಹೆಂಗೆ ನಾ ಕಲಿಸ್ತೀರಿ. ಅವಾಗ ಈಗ ದಶಮಾಂಶ ತೆಗೀರಿ. 83, 87, 90, 91. ಇದರ ಅತಿ ದೊಡ್ಡ ಅಂಕಿ ಯಾವುದು? 91. ಅದರ ಮೂಲ ಯಾವುದು? ಆನ್ಸರ್ 11 10. 11 10 ಎಲ್ಲದ? ಉತ್ತರ ಸಂಖ್ಯೆ 10 11. ಉತ್ತರ ಸಂಖ್ಯೆ ಡಿ. ನೋಡಿ ಇಷ್ಟು ಕಂಡು ಹಿಡಿದ. ಮುಂದೇನು ಮಾಡ್ರಿ, ಟೈಮ್ ಕೊಡ್ತದ, ಅದನ್ನು ನೋಡೋದು ಕಂಡು ಹಿಡಿಯಿರಿ. ಅವ್ರು ಏನು ಕೇಳ್ಯಾರ? ನಾವು ದೊಡ್ಡದ ತೆಗೆದಿದ್ದೀವಿ, ಯಾವುದು ಚಿಕ್ಕದು ಅಂತ ಕೇಳ್ಯಾರ. ಪ್ರಶ್ನೆ ಏನದ? ಯಾವುದು ಚಿಕ್ಕದು? ಅದೇ ಅಂತೆ ಆಗ್ತಿರ್ತಾವ, ಒಳಗಡ್ಲ ಆಗ್ತಿರ್ತಾವ. ನಾನು ದೊಡ್ಡದು ಹಚ್ಚನು, ದೊಡ್ಡದು ಉತ್ತರ ಅಲ್ಲ, ಒಂದು ಸ್ವಲ್ಪ ಹಿಂಗ ಮೈನರ್ ತಪ್ಪಾಗ್ತಿರ್ತಾವ. ಲಕ್ಷ ಕೊಟ್ಟು ನೋಡ್ರಿ. ಏನು ಕೇಳ್ಯಾನವ? ಯಾವುದು ದೊಡ್ಡದು ಅಲ್ಲ, ಯಾವುದು ಚಿಕ್ಕದು ಅಂತ ಕೇಳ್ಯಾನ. ಚಿಕ್ಕ ಅಂಕಿದ್ರಾಗ ಯಾವ್ದದ ನೋಡ್ರಿ. ಇದು ದೊಡ್ಡದಾತು, ಅದಕ್ಕಿಂತದಾತು, ಇದಾತು. ಉತ್ತರ ಸಂಖ್ಯೆ 5 6 ಚಿಕ್ಕದು, ದೊಡ್ಡದಲ್ಲ, ಚಿಕ್ಕದು. ಉತ್ತರ ಸಂಖ್ಯೆ ಎ. ಈಗ ಒಂದು ಉದಾಹರಣೆ ಕೊಟ್ಟನು, ಅದನ್ನು ಮಾಡಿ. ಅಲ್ಲಿ ದೊಡ್ಡದು ಕಂಡಲ್ಲ, ಅದನ್ನು ನಾ ದೊಡ್ಡದಂತೆ ತಿಳ್ಕೊಂಡಿದ್ದೆ. ಮುಂದಿನ ಬಿಡಿಸ್ರಿ, ಭಾಳ ಸರಳದ ಮುಂದಿಂದು. ವಿಡಿಯೋ ಆನ್ ಮಾಡಿರಿ. ಈ ಗಣಿತಗಳನ್ನು ಮಾಡೋದರಿಂದ ಭಾಳ ಆಗ್ತೀರಿ ನೀವು. ಎಲ್ಲರಿಗೂ ಬೋರ್ಡ್ ಕಡೆ ನೋಡ್ರಿ, ಸರಿಯಾಗಿ ಹೆಂಗೆ ತಿಳಿಸ್ತಾರ ಅನ್ನೋದು ನೋಡ್ರಿ. 3 20 4 25 ಶಾಣ್ಯರಾಗಿ ಬಿಡ್ತೀರಿ ನೀವು. ಹಿಂದೆ ಮಾಡಿರಿ ಇದೊಂದು ಶೇಕಡಾದಾಗ. 11 50. ಆಮೇಲೆ 30. ಇವೆಲ್ಲ 100ಕ್ಕೆ ಭಾಗ ಹೋಗ್ತಾವ ನೋಡ್ರಿ. ಲಕ್ಷ ಕೊಟ್ಟು ನೋಡ್ರಿ. ಇದು 100ಕ್ಕೆ ಭಾಗ ಹೋಗ್ತಾರ. ಭಾಗ ಲಬ್ಧಿ ಎಷ್ಟಾಗ್ತದೆ? 5 ಆಗ್ತದೆ. 5 3 15 ಇಟ್ಟು ಬಿಡ್ರಿ. ಫಾಸ್ಟ್ ಆಗ್ಬೇಕು ನವೋದಯದಾಗ ಹುಡುಗರು. ಆಮೇಲೆ 100ಕ್ಕೆ 25 ಭಾಗಿಸ್ರಿ. 25 4 4 16 ನೋಡ್ರಿ. 100ಕ್ಕೆ ಭಾಗಿಸ್ರಿ. 52 2 11 22 ನೋಡ್ರಿ. 10 10 100 13 30. ಏನು ಕೇಳ್ಯಾನೀಗವ? ಯಾವುದು ದೊಡ್ಡದು? ಇದ್ರಾಗ ಅಂಕಿ ಯಾವುದು ದೊಡ್ಡದಾಗ್ಯದ? ಇದು ದೊಡ್ಡದಾಗ್ಯದ. ಆದ್ದರಿಂದ 3 10 ದೊಡ್ಡದು. ನಿಮಗೆ ತಿಳಿದದ ಅಂತ ತಿಳ್ಕೊಂಡು 3 10 ಎಲ್ಲಿ ಅದ ಉತ್ತರ? 3 10 ಉತ್ತರ ಸಂಖ್ಯೆ ಸಿ. ನಿಮಗೆ ತಿಳ್ಕೊಂಡಿರಿ. ನೀವು ಇನ್ನೊಂದ್ಸಲ ಪ್ಲೇ ಮಾಡಿ ನೋಡ್ರಿ. ನೀವು ಗಣಿತ ಭಾಳ ಮಾಡೋದೇ ಬೇಡ. ಇತ್ತೊಂದು ನೀವು ಬರೀ TV ಒಳಗೆ ನೋಡ್ಕೋತ ಕೂತಾರ ಸಾಕು. ಆಮೇಲೆ ಯಾಕೆ ನಾನು ಸಾಕಷ್ಟು ಮಾದರಿಗಳನ್ನು ಹಾಕಿನಂದ್ರೆ ನಿಮ್ಗೆ ಏರಿಕೆ ಕ್ರಮ ಇಳಿಕೆ ಕ್ರಮ ಮಾಡ್ಲಿಕ್ಕೆ ಬಂತು ಈಗ. ಆದರೆ ಇದ್ರಾಗ ದೊಡ್ಡದು ಯಾವುದು ಸಣ್ಣದು ಯಾವುದು ನಮ್ಗೆ ಸರಿ ಹೇಳಿಲ್ಲ ಹೆಂಗೆ ಮಾಡಬೇಕು, ಬೇಡ. ಇದ್ರಾಗ ಥಿಂಕಿಂಗ್ ಪವರ್ ಇದ್ದವ ಕಲಿಸ್ಲಿಲ್ಲ ಅಂದರೂ ಕಂಡು ಹಿಡಿತಾನ, ಅವನೇ ನವೋದಯ ಸೆಲೆಕ್ಷನ್ ಆಗವ. ಇದ್ರಾಗ ದೊಡ್ಡದು ಯಾವುದು ಅನ್ನೋದು ನೀವು ಕಂಡು ಹಿಡಿಬೇಕಾದ್ರೆ ನೀವು ಶೇಕಡಾದಾಗರೆ ಮಾಡಬೇಕು, ದಶಮಾಂಶದಾಗರೆ ಮಾಡಬೇಕು. ದಶಮಾಂಶ ಮಾಡುವಾಗ ಕನಿಷ್ಠ 3 ಸ್ಥಾನ ತನಕ ಮಾಡಬೇಕು. ಇಲ್ಲೊಂದು ಸಮಸ್ಯೆ ಆಗಿತ್ತು ನಿಮಗೀಗ. ಇದು 900 ಬರ್ತದ, ಅದು 9 0 9 ಹಿಂಗೆ ಬರ್ಕೊತ ಹೋಗ್ತದ. ಮತ್ತೊಂದು 9 ಬರ್ತದೆ, ಮತ್ತೊಂದು 0 ಬರ್ತದೆ, ಮತ್ತೆ 9 ಬರ್ತದ. ಅದು ಕಂಟಿನ್ಯೂ 0 9 0 9 ಬರ್ಕೊತ ಹೋಗ್ತದ. 909 ಅಂದಾಜ್ ಬೆಲೆದಾಗ 91 ಮಾಡ್ಬೋದು. ಇಲ್ಲಿ ಮುಂದೆ 9 ಇತ್ತು, ಅದನ್ನು ನಾವು 1 ಮಾಡಿಬಿಟ್ಟು 1 ಕೂಡ್ಸೊಂಡು ಬಿಡೋದು ಹಿಂದಿನ 0.
ನೋಡ್ರಿ ಈಗ ನಿಮಗೆ ಹೆಂಗೆ ತಿಳಿದದ ಅನ್ನೋದು ವಿಚಾರ ಮಾಡಿ ಮುಂದಿನ ಲೆಕ್ಕ ಮಾಡಿರಿ. ಚಂದಂಗೆ ಫೇರ್ದಾಗ ಬರ್ಕೋಬೇಕಿತ್ತು ನೀವು ಟಿ ವಿ ಒಳಗೆ ನೋಡ್ರಿ. ನವೋದಯ 100% ನೀವು ವಿನ್ ಆಗ್ತೀರಿ.